ಮಿನಿ ಬಿಟ್ಸ್ ಯಾರು ನೋಡ್ತಿದ್ದೀರಾ ಅವರಿಗೆ ಈ ಕ್ವಶನ್ನು. ತುಂಬ ಜನ ಹೇಳ್ತಾರೆ ನಮ್ಮ ಗಾಡಿಗಳಿಗೆ ಬ್ಯಾಲೆನ್ಸ್ ಮಾಡಿದ್ರೆ ಪ್ರಯೋಜನ ಇಲ್ಲ, ಏನಕ್ಕೆ ಅಂದರೆ ಒಂದು ತಗೊಂಡು ಒಂದು ಗುಂಡಿ ಬಿಟ್ಟರು ಬ್ಯಾಲೆನ್ಸ್ ಎಲ್ಲ ಕಿತ್ಕೊಂಡು ಹೋಗುತ್ತೆ ಅಂತ. ಅಂದರೆ ಅಲೈನ್ಮೆಂಟ್ಗೆ ಹೋದಾಗ ಯಾರಾದರೂ ಈ ಕ್ವಶನ್ಗೆ ದಯವಿಟ್ಟು ಆನ್ಸರ್ ಕೊಡಿ, ನೋಡೋಣ ನಾವು ತಿಳ್ಕೊತಿದ್ರ ಬಗ್ಗೆ. ಹಾಗೆ ನನ್ನ ಇನ್ಸ್ಟಾ ಫ್ಯಾಮಿಲಿಗೆ ಗುಡ್ ಮಾರ್ನಿಂಗ್. ಓಕೆ, ಹಾಗೆ ನನ್ನ ಕತೆ ನಿಮ್ಮ ಜೊತೆ ಎಲ್ಲರೂ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ಸ್ಟಾರ್ಟ್ ಮಾಡ್ತಾ ಇರೋದು ಬಾಣಸ್ವಾಡಿಲಿ. ಅಲೈನ್ಮೆಂಟು ಹಾಗೆ ವಾಷಿಂಗ್ ಬಂದಿದ್ದೀನಿ. ನೈಟ್ ಯಾವುದು ಡ್ಯೂಟಿ ಬಂದಿಲ್ಲ, ಬೆಳಗ್ಗೆನೂ ಬಂದಿಲ್ಲ. ಆ ಕಾರಣಕ್ಕೆ ತುಂಬ ದಿನ ಆಗಿತ್ತು ವಾಶ್ ಮಾಡಿಸಿ ಅಲೈನ್ಮೆಂಟ್ ಮಾಡಿಸಿ, ಆ ಕಾರಣಕ್ಕೆ ಬಂದಿದ್ದು. ನೋಡಮ್ಮ, ಗಾಡೀಲಿ ಕಮ್ಮಿ ಏನು ನೀರಿನಿಲ್ಲ, ಅಂಟ್ಕೊಬಿಟ್ಟಿತ್ತು ಊರಿಗೆ ಹೋದಾಗ. ಆ ಕಾರಣಕ್ಕೆ ವಾಷಿಂಗ್ ಮಾಡಿಸ್ಕೊಂಡೆ. ಇನ್ನೊಂದು ಸಲ ನೋಡಿದ್ರೆ ಅಲೈನ್ಮೆಂಟ್ ಮಾಡಿಸಿ ತುಂಬ ದಿನ ಆಗಿತ್ತು. ಗಾಡಿ ಫುಲ್ ರೆಡಿ ಆದಾಗ ಅಲೈನ್ಮೆಂಟ್ ಮಾಡಿಸಿರ್ಲಿಲ್ಲ. ಆದರೆ ನೋಡ್ಬೋರು ಒಂದು ಸೈಡು ಟೈರ್ ತಿನ್ನಕ್ಬಿಟ್ಟಿದೆ, ಬೇಜಾರಾಗುತ್ತೆ. ಅದಕ್ಕೋಸ್ಕರ ಟೈರ್ನ ಉಲ್ಟಾ ಹಾಕಿಸಿ ಫುಲ್ ವಾಷಿಂಗ್ ಮುಗಿದು ಅಲೈನ್ಮೆಂಟ್ ಮುಗಿಯೋ ಹೊತ್ತಿಗೆ 2.25 ಗಂಟೆ ತೊಗೊಂಡಿದ್ದಾರೆ. ಏನಕ್ಕೆ ಅಂದರೆ ಅಷ್ಟು ಮಣ್ಣಿತ್ತು ಗಾಡೀಲಿ. ಆದರೆ ಚೆನ್ನಾಗಿ ಸೂಪರ್ ಗಾಡಿ ಮಾಡಿದ್ದಾರೆ. ಅಲೈನ್ಮೆಂಟು ಆಯಿತು, ಗಾಡಿ ವಾಷಿಂಗು ಆಯಿತು. ಹಾಗೆ ಡ್ಯೂಟಿ ಆನ್ ಮಾಡಿದ್ದೆ, ಇವಾಗ ಒಂದು ಡ್ಯೂಟಿ ಬಿತ್ತು. ಹಾಗೆ ಗಾಡಿ ನೋಡಿ, ನೋಡ ಎಷ್ಟು ಚಂದ ಇದೆ. ನೋಡ ಎಷ್ಟು ಚಂದ. ಬಿದ್ದಿದ್ದ ಡ್ಯೂಟಿ ಲೋಕಲ್ ಡ್ಯೂಟಿ 400 ರೂಪಾಯಿದು, ಒಂದೇ 1 ಕಿಲೋಮೀಟ್ರ್ ಡ್ರಾಪ್ ಬಿದ್ದಿದ್ದು. ಆ ಕಾರಣಕ್ಕೆ ಗಾಡಿ ಬಂದು ಅದ್ಲೋ ಮಾಡಿಕೊಂಡೆ. ಗ್ರಾಚಾರ ಅನ್ನೋದು ಹೆಂಗೆ ನಡೆಯುತ್ತೆ ಗೊತ್ತಿಲ್ಲ. 1300 ಡ್ಯೂಟಿ ತಗೊಂಡಿದ್ದೀನಿ. ಲೋಡಾಗಿ ಇನ್ನೂ ಹೋಗ್ತಾ ಇದ್ದೀನಿ. ಆಲ್ರೆಡಿ ಬ್ರೇಕ್ ಜಾಮ್ ಆಯಿತು. ಇನ್ನು ನಾವು ಗ್ಯಾರೇಜಿಗೆ ಹೋದ್ರೆ ಏನೇನಾಗುತ್ತೋ ಗೊತ್ತಿಲ್ಲ. ಬೆಳಗ್ಗೆ ಒಂದು ಸಂತೋಷ ಕಟ್ ಮಾಡಿದ್ದೆ. ಕೈಯಾಗ ಮೊದಲೇ ಕಾಸಿಲ್ಲ. ಈ ಟೈಮಲ್ಲಿ ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಟೈಮಲ್ಲಿ ಹಿಂಗೆ ಆಗ್ಬಿಟ್ರೆ ಏನಾಗುತ್ತೆ ಇಲ್ಲ ಗೊತ್ತಿಲ್ಲ. ಈ ಗಾಡಿ ಗ್ಯಾರೇಜಿಗೆ ಹೆಂಗೆ ತಗೊಳೋದೋ ಗೊತ್ತಿಲ್ಲ. ಫುಲ್ ಬ್ರೇಕ್ ಜಾಮ್ ಐತೆ. ಗಾಡಿ ಮೂವ್ ಆಗುತ್ತೆ, ಬ್ರೇಕ್ ಸಿಗಲ್ಲ. ಗಾಡಿದು ಡೈನಾಮೋ ಬೆಲ್ಟ್ ಕಟ್ಟಾಗಿರೋದು. ಬೆಳಗ್ಗೆ ಬ್ರೇಕ್ ಜಾಮ್ ಆಯ್ತು ಅಂತ ಹೇಳಿದಲ್ಲ, ಅದರದ್ದು 3 ಅವರ್ ಆಯಿತು ಬಂದು. ಸಿಕ್ಕಿಲ್ಲ. JC ರೋಡ್ ಇನ್ನೂ ಥರ ಕೇಳಿದ್ದೀವಿ. ಅವ್ರ ಬುಣ್ಣೆ ಆತ್ಮ ಇನ್ನೂ ಬಂದಿಲ್ಲ. ಹಣ ಬಂದ 3 ಅವರಿಂದ ಬಂದಿಲ್ಲ. ಕಾದು ಸುಸ್ತಾಗೋಯ್ತು ನನಗೂ. ಪುಣ್ಯಕ್ಕೆ ಡೈನಾಮೋ ಬೆಲ್ಟ್ ಕಟ್ಟಾಯಿತು. ಓಕೆ, ಏನಾರ ಟೈಮಿಂಗ್ ಬೆಲ್ಟ್ ಕಟ್ಟಾಗಿದ್ದೀರಿ, ಏನು ಕಥೆನೋ ದೇವರೇ. ನೋಡೋಣ. ಡೈನಾಮೋ ಬೆಲ್ಟ್ ಕಟ್ಟಾಗಿರೋದು 1 ಗಂಟೆಗೆ. ಗ್ಯಾರೇಜಿಗೆ 1:15 ಬಂದೆ. ಅವ್ರಿಗೆ ಬೆಲ್ಟ್ ಥರ ಕೇಳ್ತಿರೋದು ಮಧ್ಯಾಹ್ನ. ಟೈಮ್ 5:15. ಗ್ಯಾರೇಜರು ಇಲ್ಲ, ಬೆಲ್ಟು ಬರ್ನಿಲ್ಲ. ಈಗ ಇಲ್ಲೇ ವೆಯ್ಟ್ ಮಾಡಬೇಕು, ಇಲ್ಲ ಹೋಗಬೇಕು. ಹೋಗೋಕ್ಕೂ ಆಗಲ್ಲ, ಗಾಡಿ ಬ್ರೇಕ್ ಸಿಗಲ್ಲ. ಟೈಟ್ ಆಗಿಬಿಟ್ಟಿದೆ ಪೆಟ್ಲು ಮಗ. ಹೇಳಾರ ಹೋಗಕ್ಕೆ ಸಾಯ್ಬೇಕು ತಾನೆ. ಹೇಳಿದ್ದೀನಿ ಗಾಡಿಯಲ್ಲಿ ಇರ್ತೀನಿ, ಬಂದಾಗ ಹೇಳಿಸಿ ಏನು ಮಾಡೋದು ಅಂತ. ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಈಗ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಗಾಡಿ ತಗೊಂಡು ಬೇರೆ ಕಡೆ ಹೋಗಕ್ಕೂ ಆಗಲ್ಲ. ಇಲ್ಲ ಬೇರೆ ಗ್ಯಾರೇಜಲ್ಲಿ ಕರೆಸ್ಬೇಕು ಅಂದರೆ ಲೋಕಲಲ್ಲಿ ಯಾವ ಗ್ಯಾರೇಜುಗಳು ಇಲ್ಲ. ನಾನು ಗಂಟೆಗೆ ಹೇಳೋ ಬಂದು ನೋಡು. ಗಂಟೆಗೆ ಬಂದರೆ ಬರೀ ಇದೇ ಕತೆ ಆಯಿತು. ಇಲ್ಲ ಆಗಲ್ಲ ಅಂತ ಹೇಳಬೇಕು. ಇಲ್ಲ ಗಾಡಿನ ವಾಟರ್ ಸರ್ವಿಸು ಮತ್ತು ಅಲೈನ್ಮೆಂಟ್ ಮಾಡಿದಾಗ ತುಂಬ ಖುಷಿಯಾಗಿತ್ತು. ಗಾಡಿ ಸಖತ್ತಾಗಿ ಕಾಣ್ತಿದೆ ಅಂತ ನನ್ನದೇ ದೃಷ್ಟಿ ಬಿತ್ತ ಏನೋ ಗೊತ್ತಿಲ್ಲ. ಮನುಷ್ಯನಿಗೆ ಟೈಮ್ ಎಡವಟ್ಟ ಆದ್ರೆ ಎಕ್ಕಡ ಕೂಡ ನಿನ್ಕಂಡು ಮಾತಾಡ್ತದಂತೆ. ಹಂಗಾಯ್ತು ನಂಗತಿ. ಡೈನಾಮೋ ಬೆಲ್ಟ್ ಹೋಗಿ ದಿನ ಇಡೀ ನಿಂತ್ಕೊತೋಗೋರು ಇವಾಗಲೂ ರೆಡಿ ಆಗಲ್ಲ. ಅವರೆಲ್ಲ ಸಾವು ಅನ್ನೋ ಕಾರಣಕ್ಕೆ ಕೇಳ್ದಂಗೆ ಹೋಗ್ಬಿಟ್ಟವ್ರು ಇರೋ ಬರೋಲ್ಲ. ಬೆಳಗ್ಗೆ 9 ಗಂಟೆಗೆ ಬರ್ತಾರಂತೆ. ಐಟಮು ಆಲ್ರೆಡಿ ಬಂದು ರಿಟರ್ನ್ ಮತ್ತೆ ಹೋಗಿದೆ. ನನಗೂ ಫೋನ್ ಮಾಡಿಲ್ಲ, ಅವ್ರು ಗ್ಯಾರೇಜವ್ರಿಗೂ ಫೋನ್ ಮಾಡಿಲ್ಲ. ಅವರು ಹಂಗೆ ಹೋಗ್ಬಿಟ್ಟಿದ್ದಾರೆ ಇಲ್ಲ ಅನ್ನೋ ಕಾರಣಕ್ಕೆ. ಇವಾಗ ದಿನ ರಾತ್ರಿ ಇಡೀ ನಿಲ್ಲಿಸಿ ಗಾಡಿನ ಬೆಳಗ್ಗೆ 9 ಗಂಟೆಗೆ ಬರ್ತಾರೆ. ಇನ್ನೇನು ಬ್ಲಾಗ್ ಮಾಡು ಪ್ರಯೋಜನ ಇಲ್ಲ. ಇವತ್ತು ಇನ್ನೇನು ಮಾಡೋಕ್ಕಾಗುತ್ತೆ, ಮಲ್ಕೊಳ್ಳೋದು ಅಷ್ಟು ಬಿಟ್ಟರೆ ಬೇರೆ ಆಪ್ಷನ್ ಇಲ್ಲ. ಅವರು ಹೋಗ್ಬಿಟ್ಟು ನಾಳೆ ಬೆಳಗ್ಗೆ ಬನ್ನಿ ಅಂತವ್ರೆ. ನಮಗಿದೇ ಜೀವನ, ಇದರೊಳಗೆ ಜೀವನ, ಇನ್ನು ಬೇರೆ ಜೀವನ ಇಲ್ಲ. ಇನ್ನು ರೂಮ್ಗೆ ಹೋಗೋಕ್ಕಾಗತ್ತಾ? ಯಾವ ಕಡೆಗೂ ಹೋಗೋಕ್ಕಾಗಲ್ಲ, ಎಲ್ಗೂ ಹೋಗೋಕ್ಕಾಗಲ್ಲ. ಈ ಬ್ಲಾಗ್ನ ಇಲ್ಲೇ ಮುಗಿಸ್ತೀನಿ, ಬೆಳಗ್ಗೆ ಸ್ಟಾರ್ಟ್ ಮಾಡ್ತೀನಿ. ಅಷ್ಟೇ ವಿಷಯ. ಪೀಸ್ ಬರೋಣ. ಫೈನಲಿ ಗಾಡಿದು ಬೆಲ್ಟ್ ಹಾಕಾಯಿತು. ನಿಜವಾಗ್ಲೂ ಟೈಮ್ ಇಷ್ಟೊತ್ತಾದ್ರೂ ಕಾಯ್ಕೊಂಡು ಆ ಬೆಲ್ಟ್ ಇಸ್ಕೊಳ್ಳೋತ್ತಿಗೆ ಬೇಜಾರಾಗ್ಬಿಟ್ಟಿದ್ದೆ. ಅಂದರೆ ಇವ್ರು ನಾನು ಇಸ್ಕೊಳಕ್ಕೆ ಹೋಗಿಲ್ಲ, ಡೈರೆಕ್ಟ್ ಅವ್ರು ಮತ್ತೆ ಗ್ಯಾರೇಜ್ ಅವ್ರ ಮನೆ ಹತ್ರ ಹೋಗಿ ಗ್ಯಾರೇಜ್ ಅವ್ರ ಕೈಗೆ ಕೊಟ್ಟು ಅವ್ರು ಬಂದು ಇವ್ರು ಹಾಕೊಟ್ಟಿರೋದು. 800 ರೂಪಾಯಿ ಖರ್ಚು. ದಿನ ಇಡೀ ಆಳೋದು. 800 ರೂಪಾಯಿ
ದಿನ ಇಡೀ ಹಾಳಾಯಿತು. 500 ರೂಪಾಯಿ ಅವರಿಗೆ ಬೆಲ್ಟಿಂದು, 300 ರೂಪಾಯಿ ಇವ್ರು ಲೇಬರ್ ಅಂದ್ರೆ 5 ನಿಮಿಷ ಕೆಲಸ, ಒಟ್ಟು ಅವ್ರು ಲೇಬರ್ 300 ರೂಪಾಯಿ ಕೊಡಲೇಬೇಕು, ಕೊಡೋಣ. ದಿನ ಇಡೀ ವೇಸ್ಟ್, ಅದೇ ಬೇಜಾರಾಗ್ತಿರೋದು. ಇನ್ನೇನು ಮಾಡೋಂಗಿಲ್ಲ, ಅಷ್ಟೇ ವಿಷಯ. ಪೀಸ್ ಬರ್ನ್ ಬಾಯ್.